ನಮಸ್ಕಾರ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಕನಕಪುರ ರೋಡ್ಗೆ ಇರುವಂತಹ BSK 6 ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ಈ BDA ಪ್ರಾಪರ್ಟಿ ನಮಗೆ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದ್ದು ಈಸ್ಟ್ ಡೋರ್ ಅಲ್ಲಿ 4 BHK ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಯಿಂದ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಎಕ್ಸಾಕ್ಟ್ ನಮಗೆ 1.5 to 1.8 ಕಿಲೋಮೀಟರ್ ದೂರದಲ್ಲಿದೆ. ಜೊತೆಗೆ ನಮಗೆ ಬನ್ನರ್ಘಟ್ಟ ಡಿಮಾರ್ಟ್ ಕೂಡ ಸೇಮ್ ಡಿಸ್ಟೆನ್ಸ್ ಅಲ್ಲೇ ಬರುವಂತದ್ದು. ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಕನಕಪುರ ರೋಡ್ ನಮಗೆ ತುಂಬಾ ಹತ್ರದಲ್ಲಿ ಬರುವಂತದ್ದು. ಒಳ್ಳೆ ಲೊಕೇಶನ್, ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್, ವೆಂಟಿಲೇಷನ್ಗೆ ಮತ್ತೆ ದೊಡ್ಡವ್ರಿಗೆ ಮಾಡಿಸಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ತುಂಬಾ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಎಲ್ಲ ರೂಮ್ಗಳಿಗೂ ಕಾರ್ಡ್ಗಳು ಪ್ರಾವಿಷನ್ ಮಾಡಿ ಸಖತ್ತಾಗಿ ನಮಗೆ ಮಾಡಿರುವಂತದ್ದು. ವಿತ್ ಹೋಮ್ ಥಿಯೇಟರ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಮಸ್ಕಾರ, ನಾನು ಮಹೇಶ್ ಭೂಪತಿ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ BSK 6 ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಕಿಲೋಮೀಟರ್ ಅಲ್ಲಿ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇದು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್, 4 BHK ಬರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಮನೆ ಮುಂದಗಡೆ ನೋಡಬಹುದು 30 ಅಡಿ ರೋಡ್ ಇದೆ. ಇದು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ನಮಗೆ ವೆಸ್ಟ್ ಸೈಡ್ ಅಲ್ಲಿ ಬರುವಂತಹ ರೋಡ್. ಇದು ನಮಗೆ 30 ಫೀಟ್ ಇದೆ. ಸೌತ್ ಸೈಡ್ ಬರುವಂತಹ ರೋಡ್ ಕೂಡ ನಮಗೆ 30 ಫೀಟ್ ಇದೆ. ಟಾರ್ ರೋಡ್ ಆಗಿದೆ. ವಿತ್ ಕಾವೇರಿ ವಾಟರ್ ಕೂಡ ನಮಗೆ ಬರ್ತಾ ಇರುವಂತದ್ದು. ಈ ಲೊಕೇಶನ್ ಅಲ್ಲಿ ಕನಕಪುರ ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ 1.5 ಇಂದ 1.8 ಎರಡು ರೋಡ್ಗಳು ಬರುತ್ತೆ. ಎರಡು ರೋಡ್ ಅಲ್ಲೂ ಕೂಡ ನಾವು ಟ್ರಾವೆಲ್ ನ ಮಾಡಬಹುದು. ಜೊತೆಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿ-ಮಾರ್ಟ್, ಕೃಷ್ಣಂ ಹೋಟೆಲ್, A2B ಹೋಟೆಲ್, ಜೊತೆಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಎಲ್ಲ ಒಂದು 2 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನು ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ನಮ್ಗೆ ಹತ್ರದಲ್ಲಿ ಬಿಲ್ಡ್ ಆಗಿರುವಂತದ್ದು, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಇದು ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿರುವಂತಹ ಸೈಟ್ ಅಲ್ಲಿ ಕಟ್ಟಿರುವಂತಹ ಮನೆ. ಈ ಕಾರ್ನರ್ ಮನೆ ಕೆಳಗಡೆ ಗ್ರೌಂಡ್ ಫ್ಲೋರ್ ನೋಡ್ಬೋದು. ಫುಲ್ ನಮ್ಗೆ ಕಾರ್ ಪಾರ್ಕಿಂಗ್ ನ ಮಾಡಿದ್ದಾರೆ. ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಆಂಟಿಸ್ಕೇಟ್ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿ ನಮಗೆ ಕಾಲ್ ಜಾರೋದಿಲ್ಲ. ವಾಟರ್ ಇದ್ರು ಕೂಡ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಗೆ ನಮಗೆ ಬೋರ್ವೆಲ್ ಮತ್ತೆ ಸಬ್ ನ ಪ್ರಾವಿಷನ್ ಮಾಡಿರುವಂತದ್ದು. 10K ಕೆಪಾಸಿಟಿ ಇರುವಂತಹ ಸಂಪು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಮೆಟ್ಲು ಕೆಳಗಡೆ ಗ್ಯಾಸ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಹೋಲ್ಸ್ ಇರುವಂತಹ ಅಂದ್ರೆ ಟ್ಯಾಬ್ಲೆಟ್ ಹೋಲ್ಸ್ ಇರುವಂತಹ ಒಂದು ಶೀಟ್ ಬರುತ್ತೆ. ಅದು ನಮ್ಗೆ ಅಗ್ರಿಮೆಂಟ್ ಆದ್ಮೇಲೆ ನಮ್ಗೆ ಮಾಡ್ಕೊಡುವಂತದ್ದು. ಫ್ಯೂಚರ್ಗೆ ಏನಾದ್ರೂ ನಮ್ಗೆ ಕಮರ್ಷಿಯಲ್ ಮಾಡಬೇಕು, ನಮ್ಗೆ ಒಂದು ಕಮರ್ಷಿಯಲ್ ಅಂಗಡಿ ಇದ್ರೆ ಸಾಕು, ಜಸ್ಟ್ ಒಂದ್ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ಕಮರ್ಷಿಯಲ್ ಅಂಗಡಿ ಬೇಕು ಅಂತ ಏನಾದ್ರೂ ಪರ್ಚೇಸ್ ಮಾಡೋರು ಏನಾದ್ರು ಥಿಂಕ್ ಮಾಡಿದ್ರೆ ಇಲ್ಲೊಂದು ರೋಲಿಂಗ್ ಶಟರ್, ಈ ಪೈಪ್ ಇದೆಯಲ್ಲ ಆ ಪೈಪ್ ಬಿಟ್ಬಿಟ್ಟು ಈ ವಾಲ್ನ ಎತ್ತಿ ನಾವು ರೋಲಿಂಗ್ ಶಟರ್ ಮಾಡಿ ಸ್ವಲ್ಪ ಆಲ್ಟ್ರೇಷನ್ ವರ್ಕ್ ಮಾಡ್ಕೊಂಡ್ರು ಕೂಡ ನಮ್ಗೆ ಈ ಪೋರ್ಷನ್ ಫುಲ್ ನಾವು ಒಂದು ಗೋಡನ್ ತರ, ಒಂದು ಅಂಗಡಿ ತರ ಕೂಡ ನಾವು ಕನ್ವರ್ಟ್ ನ ಮಾಡ್ಕೋಬಹುದು. ಆ ತರ ಪ್ರಾವಿಷನ್ ಅಲ್ಲಿ ಮಾಡಿದ್ದಾರೆ. ಬಟ್ ಈ ಬಿಲ್ಡಿಂಗ್ ಬಿಲ್ಡರ್ ನಮ್ಗೆ ಫುಲ್ ಕಾರ್ ಪಾರ್ಕಿಂಗ್ ಪ್ರಾವಿಷನ್ ಮಾಡಿರುವಂತದ್ದು. ಅಲ್ಲೂ ಒಂದು ದೊಡ್ಡ ಇನೋವಾ ಒಂದು ನಿಂತ್ಕೊಳ್ಳುತ್ತೆ, ಇಲ್ಲೂ ಒಂದು ಫಾರ್ಚುನರ್ ನಿಲ್ಸ್ಕೊಬಹುದು. ಸೆಂಟ್ರಲ್ಲಿ ಫುಲ್ ನಾವು 2 ವೀಲರ್ಗಳು, ಒಂದು 5 ರಿಂದ 6 2 ವೀಲರ್ಗಳನ್ನ ನಾವು ನಿಲ್ಸ್ಕೊಬಹುದು. ಆ ತರ ಪ್ರಾವಿಷನ್ ಇಲ್ಲಿ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿದೆ. ವೆಂಟಿಲೇಷನ್ಗೆ ಮಾಡಿಸಿದ ಮನೆ, ಕನೆಕ್ಟಿವಿಟಿಗೆ ಮಾಡಿಸಿದ ಮನೆ, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಸೂಪರ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತಹ ಈ ಕಾರ್ನರ್ ಮನೆ. ಸ್ಟೇರ್ ಕೇಸ್ ಕೂಡ ನೋಡ್ಬೋದು 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ನಮ್ಗೆ ಎಲ್ಲ ವುಡ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ನಲ್ಲಿ ನಾವು ನೋಡ್ಬೋದು ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ, ಈಸ್ಟ್ ಫೇಸಿಂಗ್ ಡೋರ್. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ದೇವ್ರ ಮೂಲೆಯಲ್ಲಿ ನಮ್ಗೆ ಎಂಟ್ರೆನ್ಸ್ ಕೊಟ್ಟಿರುವಂತದ್ದು. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಲೈಟ್ ಫುಲ್ ಫ್ಲಿಕ್ಕರ್ ಆಗುತ್ತೆ, ಏನಕ್ಕಂದ್ರೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಅಂತ. ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಬೋತ್ ಸೈಡ್ 2 ಕಡೆ ನಮ್ಗೆ ವೆಂಟಿಲೇಷನ್ ಸಿಗುತ್ತೆ. ಬೆಳಕುಗಂತೂ ಯಾವುದೇ ರೀತಿ ನಮ್ಗೆ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮನೆನ ಬಿಲ್ಡ್ ಮಾಡಿದ್ದಾರೆ. ಈಗ ಮನೆ ಬಗ್ಗೆ ಮಾತಾಡೋದು ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಲಿವಿಂಗ್ ರೂಮ್ ಬಗ್ಗೆ ಮಾತಾಡೋದಾದ್ರೆ ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ನಮ್ಗೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಟೀ ಟೇಬಲ್, ಪೀಠ ಕೂಡ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ ಅಂತ ಹೇಳ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಫ್ಲೋರಿಂಗು ಗ್ರಾನೈಟ್ ನೋಡ್ಬೋದು. ಬಾರ್ಡರ್ಗಳಲ್ಲಿ ಕೂಡ ನಮ್ಗೆ ಬ್ಲಾಕ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ.
ಈ ಪೋರ್ಷನ್ ಅಲ್ಲಿ ನೋಡ್ಬೋದು ನ್ಯಾಚುರಲ್ ಲೈಟ್ ಇದು ನಮಗೆ, ಯಾಕಂದ್ರೆ ಪಕ್ಕದಲ್ಲಿ ನಮಗೆ ರೋಡ್ ಇರೋದ್ರಿಂದ ರೋಡ್ ಲೈಟ್ ನಮಗೆ ಮನೆಯೊಳಗಡೆ ಟ್ರಾವೆಲ್ ಆಗುತ್ತೆ. ಇನ್ನು ಸೀಲಿಂಗ್ ಅಲ್ಲಿ ಕೂಡ ನೋಡ್ಬೋದು ವೀಕ್ಷಕರೇ WPC ವರ್ಕು ವಿತ್ LED ಲೈಟ್ಗಳು, POP ವರ್ಕು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ನೋಡಿ, ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರೋವಂಥದ್ದು. ಈ ಪೋರ್ಷನ್ ಫುಲ್ ನಮಗೆ ಶೀಟ್ಗಳನ್ನ ಯೂಸ್ ಮಾಡಿದ್ದಾರೆ, ಫುಲ್ಲು ವಾಲ್ ಫುಲ್ಲು ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಕೆಳಗಡೆ ಕೂಡ ನಮಗೆ 4 ಡ್ರಾಯರ್ ಬಾಕ್ಸ್ಗಳ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಾವು ಡೆಕೋರೇಷನ್ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಪರ್ಪಸ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿರುವಂಥದ್ದು. ಇದ್ರ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಬರುತ್ತೆ. ಡೋರ್ ಬಂದು ನಮಗೆ ಗ್ಲಾಸ್ ಡೋರ್ ಆಗಿದೆ. ಫ್ರೇಮ್ ಬಂದು ನಮಗೆ ಟೀಕುಡ್ ಫ್ರೇಮ್ ಆಗಿರುವಂಥದ್ದು. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ನಮಗೆ ಈ ಪೋರ್ಷನ್ ಪ್ರಾವಿಷನ್ ಮಾಡಿರುವಂಥದ್ದು. ಗ್ರಾನೈಟ್ ಸ್ಲ್ಯಾಬ್ ಕೂಡ ಹಾಕೊಟ್ಟಿದ್ದಾರೆ. 2 ಬಾಕ್ಸ್ ವ್ಯವಸ್ಥೆ ಕೂಡ ನಮಗೆ ಮಾಡಿರುವಂಥದ್ದು. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್, ಸೆಂಟ್ರಲ್ಲಿ ಗೋಲ್ಡ್ ಮೆಟಲ್ ಇರುವಂತಹ ಒಂದು ಫ್ರೇಮ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವರ್ಕ್ ಕೂಡ ನಾವು ನೋಡಬಹುದು, ವಿತ್ ಟಫನ್ ಗ್ಲಾಸ್ ವಿತ್ ಡಿಸೈನ್ ವರ್ಕ್ ಕೂಡ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಪ್ರಾವಿಷನ್ ಈ ಪೂಜಾ ಮನೆಯಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಪಕ್ಕದಲ್ಲಿ ಎಕ್ಸಾಕ್ಟ್ ನಮಗೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಅಗ್ನಿಮೂಲೆಗೆ ತಕ್ಕನಂಗೆ ನಮಗೆ ಕಿಚನ್ ಏರಿಯಾ ನಮಗೆ ಮಾಡಿರುವಂತದ್ದು. ವಾಲ್ಗಳಿಗೆ ಡಿಸೈನ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದರೆ ಮೇಂಟೆನೆನ್ಸ್ ಈಸಿ, ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ನೋಡಿ. ಕೆಳಗಡೆ ಫುಲ್ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಗಳು ಕೊಟ್ಟಿರುವಂತದ್ದು. ಪ್ಯಾಂಟಮ್ ಬಾಕ್ಸ್ ಇಲ್ಲಿ ಬರುತ್ತೆ ನಮಗೆ ವಿತ್ ಸಾಫ್ಟ್ ಕ್ಲೋಸಿಂಗು. ಈ ಪೋರ್ಷನ್ ಅಲ್ಲ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಇದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. ಸೌಟ್ಗಳು ಮತ್ತೆ ಈ ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಗ್ರಾನೈಟ್ ಸ್ಲ್ಯಾಬ್, ಇಲ್ಲಿ ಕೊಳೆಗಳು ಕೊಟ್ಟಿದಾರಲ್ಲ, ಇಲ್ಲಿ ಬಂದು ನಮಗೆ ಸಿಂಕ್ ಆಪ್ಷನ್ ಬರುವಂತದ್ದು. ಸ್ಟವ್ ಇಲ್ಲಿ ಬರುತ್ತೆ, ಚಿಮ್ಮಿಗೆ ಪ್ರಾವಿಷನ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ದೊಡ್ಡ ಐಟಮ್ಗಳು ಇಟ್ಕೊಳ್ಳೋಕೆ ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್ ಜೊತೆಗೆ ಒಂದು ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ, ಇಲ್ಲೂ ಕೂಡ ನಮ್ಗೊಂದು ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಫುಲ್ ಬೋತ್ ಸೈಡ್ ಎಲ್ಲಾ ಕಡೆಗೂ ನಮಗೆ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಮಗೆ ಕಿಚನ್ ಆಯ್ತು. ಇದು ಡೈನಿಂಗ್ ಏರಿಯಾ ಬರುತ್ತೆ. ಈ ಡೈನಿಂಗ್ ಏರಿಯಾ ವಾಲ್ಗೂ ಕೂಡ ನೋಡ್ಬೋದು ವೀಕ್ಷಕರೇ, ಇಲ್ಲಿ ವಾಲ್ ಪೇಪರ್ ವರ್ಕ್ ತರ ಕಾಣಿಸುತ್ತೆ, ಬಟ್ ವಾಲ್ ಪೇಪರ್ ಅಲ್ಲ, ಇದು ಟೈಲ್ಸ್ ನಮ್ಗೆ. ಇದು ಫುಲ್ಲು ಹೆಂಗಿದೆ ನೋಡಿ, ಸ್ಟ್ರಕ್ಚರ್ ನಾವು ಫೀಲ್ ಮಾಡಬಹುದು. ಟೈಲ್ಸ್ ಯೂಸ್ ಮಾಡಿದ್ದಾರೆ ನಮಗೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ನಮಗೆ ದೊಡ್ಡದಾಗಿರುವಂತಹ ಕಿಟಕಿ ಕೂಡ ನಮಗೆ ವೆಂಟಿಲೇಷನ್ ಗೆ ಕೊಟ್ಟಿರುವಂತದ್ದು. ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಓವೆನ್ ಇಟ್ಕೊಳ್ಳೋದಕ್ಕೆ ಒಂದು ಸ್ವಿಚ್ ಪಾಯಿಂಟ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಫುಲ್ ನೋಡಬಹುದು ನಮಗೆ ಇಂಟೀರಿಯರ್ ವರ್ಕ್ ಮಾಡಿರೋದ್ರಿಂದ ಈ ಗ್ಲಾಸ್ ಡೋರ್ ಗಳೆಲ್ಲ ನಾವು ಪಿಂಗಣಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಮೇಲ್ಗಡೆಲ್ಲ ಐಟಮ್ಸ್ ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಮೇಲ್ಗಡೆ ಮತ್ತೆ ಕೆಳಗಡೆ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ನಮಗೆ ಬಂದಿದೆ ಕಿಚನ್ ಪ್ಲಸ್ ಡೈನಿಂಗು. ಇಲ್ಲೂ ಕೂಡ ನಮಗೆ 32 ಅನ್ನೋದೊಂದು ಪಾಯಿಂಟ್ ಕೊಟ್ಟಿರುವಂತದ್ದು. ಫ್ರಿಡ್ಜ್ ಬೇಕಾದ್ರೆ ಇಲ್ಲಿ ಇಟ್ಕೋಬಹುದು, ಅಲ್ಲೂ ಕೂಡ ನಮಗೆ ಪಾಯಿಂಟ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ನಾವು ಇಟ್ಕೋಬಹುದು. 2 ಕಡೆನೂ ಪಾಯಿಂಟ್ ಕೊಟ್ಟಿರೋದ್ರಿಂದ ನಮ್ಗೆ ಹೆಂಗೆ ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆನ ಇಲ್ಲಿ ಮಾಡ್ಕೋಬಹುದು ಅಂತ ಹೇಳ್ಬೋದು. ಚೆನ್ನಾಗಿ ಪ್ಲಾನ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಮತ್ತೆ ಸೀಲಿಂಗ್ ಅಲ್ಲಿ ಕೂಡ ನೋಡಬಹುದು ವೀಕ್ಷಕರೇ, ಇಲ್ಲಿ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಕಿಚನ್ ಏನ್ ಹೇಳಿ ಮಾಡಿದ್ದಾರೆ ಇದು ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ ವಿತ್ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ವಿತ್ POP ವಿತ್ LED ಲೈಟ್ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಸ್ಟೇರ್ ಕೇಸ್ಗೆ ಎಲ್ಲ ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ವಿತ್ ಟಫನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ ಫೋಟೋ ಫ್ರೇಮ್ ಇಂಟೀರಿಯರ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿರುವಂತದ್ದು. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗಿದ ತಕ್ಷಣ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. Z ಟೈಪ್ ಅಲ್ಲಿ ನಮ್ಗೊಂದು ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ರ್ಯಾಕುಗಳೆಲ್ಲ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. POP ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಸ್ಟಡಿ ಯೂನಿಟ್ ಅಲ್ಲಿ. ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ನಮಗೆ ಕುಬೇರಿನ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು ನೋಡಿ. ಫುಲ್ ಕಂಪ್ಲೀಟ್ ಆಗಿ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಆಗಿದೆ. ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ರೆಡಿ ಇರುವಂತದ್ದು. ಬಟ್ ಇವರೊಂದು ಡಿಫ್ರೆಂಟ್ ಒಂದು ಮಾಡಿದ್ದಾರೆ. ಈ ಕಿಂಗ್ ಸೈಜ್ ಕಾಟು ಕಟ್ಟೆ ಮಾಡಿದ್ದಾರೆ, ಇಲ್ಲಿ ನಮಗೆ ಕ್ಲೇಡಿಂಗ್ ಮಾಡಿ ಅದ್ರ ಮೇಲ್ಗಡೆ ಮಂಚ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಕ್ಲೀನ್ ಮಾಡ್ಬೇಕಾದ್ರೆ, ಮಾಪ್ ಹಾಕ್ಬೇಕಾದ್ರೆ ವುಡ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು, ವಾಟರ್ ತಾಕೋರು ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಮಗೆ ಈ ತರ ಮಾಡಿರುವಂತದ್ದು. ತುಂಬಾ ಖುಷಿ ಆಯ್ತು ನೋಡಿ. ವಿತ್ ಸ್ಟೋರೇಜ್ ಬರುತ್ತೆ ನಮಗೆ ನೋಡಿ. ಒಳಗಡೆ ಎಲ್ಲ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪರ್ಪಸ್ ನಮಗೆ ಕೊಟ್ಟಿರುವಂತದ್ದು.
ಈ ಪೋರ್ಷನ್ ಅಲ್ಲಿ 3 ಡೋರ್ ಇದೆ, ಆ ಪೋರ್ಷನ್ ಅಲ್ಲಿ 3 ಡೋರ್ ಕೊಟ್ಟಿರುವಂತದ್ದು, ಓಪನ್ ಅಂಡ್ ಕ್ಲೋಸ್ ಮಾಡುವಂಥದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಎಲ್ಲ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪರ್ಪಸ್ ಕೊಟ್ಟಿರುವಂತದ್ದು. POP ಕೂಡ ನಮಗೆ ಗ್ರ್ಯಾಂಡ್ ಆಗಿ ಬಂದಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಕಿಟಕಿ ಪ್ಲಸ್ ಡೋರ್ ಅನ್ಬೋದು, ಆ ತರ ಇದೆ. ಅಲ್ಲಿ ಬಾಲ್ಕನಿ ಕೊಟ್ಟಿರುವಂತದ್ದು, ಇದು ನಮಗೆ ವೆಸ್ಟ್ ಡೋರ್ ಬರುತ್ತಲ್ಲ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಇಲ್ಲಿ ಕಿಟಕಿ ಪ್ಲಸ್ ಡೋರ್. ಇದನ್ನ ಓಪನ್ ಮಾಡಿದ್ರೆ ನಾವು ಹೊರಗಡೆಗೆ ಹೋಗ್ಬೋದು, ಆ ತರ ಒಂದು ಪರ್ಪಸ್ ಅಲ್ಲಿ ಕೊಟ್ಟಿದ್ದಾರೆ. ಸ್ಕ್ರೀನ್ ಹಾಕೊಂಡ್ರೆ ವೆಂಟಿಲೇಷನ್ ಸೂಪರ್ ಅಂತಾನೆ ಹೇಳ್ಬೋದು. ಲವ್ಲಿ ಆಗಿ ಬಂದಿದೆ. ಆರಾಮಾಗಿ ಒಂದು 3 ಸೆಟ್ ಸೋಫಾ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇದು ಟಿವಿ ಯೂನಿಟ್, ನಮಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿ ನಮಗೆ ಬಂದಿದೆ. ಮಾಸ್ಟರ್ ಬೆಡ್ರೂಮು, ಇಲ್ಲಿ ಕಾಟ್ಗೆ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿರುವಂಥದ್ದು. ಲವ್ಲಿ ಆಗಿದೆ. ಈ ಬೆಡ್ರೂಮ್ ಎಷ್ಟು ದೊಡ್ಡದಾಗಿದೆಯಲ್ಲ, ಅದಕ್ಕೆ ತಕ್ಕನಂಗೆನೆ ಅಟ್ಯಾಚ್ ಬಾತ್ರೂಮ್ ಕೂಡ ನಮಗೆ ದೊಡ್ಡದಾಗಿದೆ. ವಾಲ್ ಮೌಂಟೆಡ್ ಕಮೋಡ್, ಹ್ಯಾಂಡ್ ವಾಶು. ಈ ಪೋರ್ಷನ್ ಅಲ್ಲಿ ನಮಗೆ ವೆಟ್ ಶವರ್ ಎಲ್ಲ ನಮಗೆ ಈ ಪೋರ್ಷನ್ ಬರುವಂಥದ್ದು. ಆರಾಮಾಗಿ ಡ್ರೈ ಮತ್ತೆ ವೆಟ್ ಕೂಡ ನಾವು ಪಾರ್ಟಿಷನ್ ಮಾಡ್ಕೋಬಹುದು. ಟೈಲ್ಸ್ ನೋಡಿದ್ರೆ ಟಾಪ್ ಟು ಬಾಟಮ್ ವರ್ಗು ನಮಗೆ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಬೆಡ್ರೂಮ್ ಅಂತೂ ನಮಗೆ ಅಲ್ಟಿಮೇಟ್ ಅನ್ಬೋದು. ಸೂಪರ್ ಆಗಿ ನಮಗೆ ಬಿಲ್ಡ್ ಆಗಿರೋವಂಥದ್ದು. ಇದ್ರ ಆಪೋಸಿಟ್ ಅಲ್ಲೇ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ವಾಸ್ತುನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಸ್ಟ್ ಫೇಸಿಂಗ್ ತಲೆ ಇಟ್ಟು ವೆಸ್ಟಿಗೆ ನೋಡೋ ತರ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಓದೋ ಮಕ್ಕಳಿಗೆ ಇದು 7 ಮಾಡಿಸಿದ ಮಂಚ ಅಂತಾನೆ ಹೇಳ್ಬೋದು. ಬ್ಯಾಕ್ ಗ್ರೌಂಡ್ ಅಲ್ಲಿ 2 ಕಾರ್ನರ್ ನಮಗೆ ಇಂಟೀರಿಯರ್ ವರ್ಕ್ನ ಮಾಡಿರುವಂಥದ್ದು ವಿತ್ POP ವಿತ್ LED ಲೈಟ್ ನಮಗೆ ಯೂಸ್ ಆಗಿದೆ. ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜು ವಿತ್ ಕೆಳಗಡೆ ನಮಗೆ ಸೆಟ್ಟಿಂಗ್ ಹಾಕಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಒಂದು ಡ್ರಾಯರು, ಆ ಪೋರ್ಷನ್ ಒಂದು ಡ್ರಾಯರ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ ಈ ಪೋರ್ಷನ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿರುವಂಥದ್ದು. ವಾರ್ಡ್ರೋಬ್ ವಿಷಯಕ್ಕೆ ಬಂದ್ರೆ ಡೋರ್ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡೋರ್ಗಳಿಗೆ ಒಂದು ಪ್ರಾವಿಷನ್ ಮಾಡಿ ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪರ್ಪಸ್ ನ ಇಂಟೀರಿಯರ್ ನಮಗೆ ಕಂಪ್ಲೀಟ್ ಆಗಿದೆ. ಇದು ಕೂಡ ನಮಗೆ ಒಂದು ಬಾಲ್ಕನಿ ಪರ್ಪಸ್ ಮಾಡಿದ್ದಾರೆ. ಕಿಟಕಿ ಅಂಡ್ ಡೋರ್ ಎರಡು ಒಂದೇ ತರ ಇರುವಂತಹ ಒಂದು ಪ್ರಾವಿಷನ್ ಇಂಟೀರಿಯರ್ ಅಂದ್ರೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫ್ರೇಮ್ ಅಲ್ಲಿ ವರ್ಕ್ ಮಾಡಿರುವಂತದ್ದು. ನೋಡಿ, ಜಾಗ ತುಂಬಾ ಚೆನ್ನಾಗಿದೆ. ಆರಾಮಾಗಿ 2 ಚೇರ್ ಹಾಕೊಂಡು ಕುತ್ಕೊಳ್ಳುವಷ್ಟು ಜಾಗ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. 2 ಬೆಡ್ರೂಮ್ಗೂ 2 ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಹೋದ್ರೆ ಒಂದು ಬೆಡ್ರೂಮ್ ಜೊತೆಗೆ ಇನ್ನೊಂದು ಹೋಮ್ ಥಿಯೇಟರ್ ಪ್ರಾವಿಷನ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ರೂಮ್ ಬೇಕಂದ್ರೆ ರೂಮ್ ನಾವು ಕನ್ವರ್ಟ್ ಮಾಡ್ಕೋಬಹುದು. ಲೈಟ್ RGB ಲೈಟ್. ಇನ್ನೊಂದು ಮಾಸ್ಟರ್ ಬೆಡ್ರೂಮು, ಬಟ್ ಇದಕ್ಕೆ ಕಿಂಗ್ ಸೈಜ್ ಕಾಟ್ ಏನು ಹಾಕಿಲ್ಲ, ಓಪನ್ ಸ್ಪೇಸ್ ಇದೆ. ಇಲ್ಲಿ ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಸ್ಟೋರೇಜು ವಿತ್ ಇಂಟೀರಿಯರ್ ವರ್ಕು, POP ವಿತ್ LED ಲೈಟು. ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಯೂನಿಟ್ ಮಾಡಿದ್ದಾರೆ. ಹೋಮ್ ಥಿಯೇಟರ್ ಬೇಕಾದ್ರೆ ಹೋಮ್ ಥಿಯೇಟರ್ ನಾವು ಮಾಡ್ಕೋಬಹುದು. ಈ ರೂಮ್ಗೆ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು ದೊಡ್ಡದಾಗಿ ಬಂದಿದೆ ನೋಡಿ, ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿ ನಮಗೆ ಬಂದಿರುವಂತದ್ದು. ಹೋಮ್ ಥಿಯೇಟರ್ ಬೇಕಾದ್ರೆ ನಾವು ಇದನ್ನ ಚೇಂಜ್ ಮಾಡ್ಕೊಬಹುದು. ಈ ತರ ಇಲ್ಲೂ ಬೇಕು ಅಂದ್ರೆ ಅದಕ್ಕೆ ತಕ್ಕನಾಗೆ ಇದು ಕೂಡ ನಮಗೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಫ್ರೇಮ್ಗಳೆಲ್ಲ ನಮಗೆ ಟೀಕುಡ್ ಬರುತ್ತೆ. ಡೋರ್ ಬಂದು ನಮಗೆ ಪಾಲಿಶಿಂಗ್ ಡೋರ್ ಬರುತ್ತೆ. ಈ ತರ ಇದೆ ನೋಡಿ, ಇಷ್ಟು ದೊಡ್ಡದಾಗಿದೆ. 3 ಕಿಂಗ್ ಸೈಜ್ ಕಾಟ್ಗಳು ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. 2 ವಿಂಡೋಗಳು ಕೊಟ್ಟಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲೇ ಎಕ್ಸಾಕ್ಟ್ ಹೋಮ್ ಥಿಯೇಟ್ರು, ಇಲ್ಲ ಅಂದ್ರೆ ಜಿಮ್ ರೂಮು, ಯೋಗ ರೂಮು, ಏನ್ ಬೇಕಾದ್ರೂ ನಾವು ಮಾಡ್ಕೋಬಹುದು. ಆ ತರದಕ್ಕೆ ಇದೊಂದು ನಮಗೆ ರೂಮ್ ತರ ಮಾಡಿ ಬಿಟ್ಟಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ವುಡನ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ POP ವಿತ್ LED ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಓಪನ್ ಆಗಿ ನಮಗೆ ಬಿಟ್ಟಿರುವಂತದ್ದು ಈ ಪೋರ್ಷನ್ ಫುಲ್ಲು ಒಳ್ಳೆ ಸಿಟ್ಟಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಇಷ್ಟು ಚಿಕ್ಕ ಜಾಗ ಮಾತ್ರ ಓಪನ್ ಬಿಟ್ಟಿದ್ದಾರೆ. ಇದನ್ನ ನಾವು ಸ್ಲೈಡಿಂಗ್ ಡೋರ್ ಹಾಕೊಂಡ್ಬಿಟ್ರೆ WBC ಇದು ಒಂದು ರೂಮ್ ಅಂತಾನೆ ಅನ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಲವ್ಲಿ ಆಗಿದೆ ನೋಡಿ. 3 BHK ಪ್ಲಸ್ ಒಂದು ಹೋಮ್ ಥಿಯೇಟರ್ ರೂಮು. ಫುಟ್ಲೈಟ್ ಗಳೆಲ್ಲ ಅಬ್ಸರ್ವ್ ಮಾಡೋದ್ರಲ್ಲ ಫ್ಲೋರಿಂಗ್ ಅಲ್ಲಿ ಫ್ಲೋರಿಂಗ್ ಬರ್ಬೇಕಾದ್ರೆ ವಾಲ್ಗಳಿಗೆ ಫುಟ್ಲೈಟ್ ಕೂಡ ಯೂಸ್ ಮಾಡಿದ್ದಾರೆ. ಆಮೇಲೆ ಈ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಇದೆ ಕೊಟ್ಟಿದ್ದಾರೆ. ಪಾಯಿಂಟ್ ಇಲ್ಲಿದೆ, ಲೈಟ್ ಅಲ್ಲಿದೆ. ಇಲ್ಲಿ ನಮಗೆ ಸ್ಕೈಲೈಟ್ಗೂ ಕೂಡ ಪ್ರಾವಿಷನ್ ಮಾಡಿರುವಂತದ್ದು. ಗೇಟ್ ಅಲ್ಲಿ ಇದೆ ನಮ್ಗೆ ಇದು ಗೇಟ್. ಕೆಳಗಡೆ ಬಾತ್ರೂಮ್ಗೆ ಇರುವಂತಹ ಡಕ್ ಇದು ವೆಂಟಿಲೇಷನ್ಗೆ. ಇಲ್ಲಿ ನಮಗೆ ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗಿ ಹರಕೊಳ್ಳೋದಕ್ಕೆ, ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಒಂದು ಮಂಡೆ ಇಟ್ಟಿರುವಂಥದ್ದು. ಇದು ನಮಗೆ ಓಪನ್ ಸ್ಪೇಸ್ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ಓಪನ್ ಸ್ಪೇಸ್ ಇದೆ.
ಬಟ್ಟೆ ಹಾಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಟೀ ಆ್ಯಂಗಲ್ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಲ್ಯಾಡರ್ ಒಂದು ಕೊಟ್ಟಿರೋಂಥದ್ದು ಮೇಲ್ಗಡೆ ಹೋಗೋದಕ್ಕೆ. ಟೆರೆಸಲ್ಲಿ ಫುಲ್ಲು ಓಪನ್ ಕೊಟ್ಟಿರೋದ್ರಿಂದ ಫ್ಯೂಚರ್ಗೆ ನಾವು ಗಾರ್ಡನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಬೇಕು ಅಂದರೆ ಆರಾಮಾಗಿ ನಾವು ಗಾರ್ಡನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಬೋದು. ಅಷ್ಟು ಜಾಗ ಈ ಪೋರ್ಷನಲ್ಲಿ ಪ್ರಾವಿಷನ್ ಮಾಡಿರೋವಂಥದ್ದು. ಮಂಗಳೂರು ಟೈಲ್ಸ್ ಏನಾದರೂ ಹಾಕೋಬೇಕು ಅಂದರೆ ಮಂಗಳೂರು ಟೈಲ್ಸ್ ಕೂಡ ನಾವು ಫ್ಯೂಚರ್ಗೆ ಹಾಕೋಬೋದು. ಸರೌಂಡಿಂಗ್ ನೋಡ್ತೀನಿ ಅಂದರೆ ಫುಲ್ಲು ಮನೆಗಳಾಗಿದೆ, ಎಲ್ಲ 20-30 ಇಂಡಿಪೆಂಡೆಂಟ್ ಹೌಸು. ಮೆಟ್ರೋ ಸ್ಟೇಷನ್ ಕೂಡ ನಮಗೆ ಕಾಣಿಸುತ್ತೆ. ಇದೇ ಏರಿಯಾದಲ್ಲಿ ನೋಡ್ರೆ ಅಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಕಾಣಿಸುತ್ತೆ ನಮಗೆ, ವಾಜರ್ಲಿ ಮೆಟ್ರೋ ಸ್ಟೇಷನ್ನು. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಲವ್ಲಿಯಾಗಿ ಬಿಲ್ಡ್ ಆಗಿದೆ, ಕಾರ್ನರ್ ಪ್ರಾಪರ್ಟಿ ಸೂಪರ್ ಆಗಿದೆ. ಇದು BDA ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ತಿಳ್ಕೊಬೇಕು ಅಂದರೆ ರೈಟ್ ಸೈಡಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮದು ಪ್ರಾಪರ್ಟಿಗಳನ್ನೇನಾದರೂ VC ಪ್ರಾಪರ್ಟಿಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.